ದಾಬಾಸ್ಪೇಟೆ ಹತ್ತಿರ 1500 ವರ್ಷಗಳ ಇತಿಹಾಸವುಳ್ಳ ವೀರಭದ್ರ ಸ್ವಾಮಿ ದೇವಸ್ಥಾನ ಒಂದು ಗುಹೆ ಒಳಗಡೆ ಇದೆ ಅಂತ ನಾನು ಕೇಳ್ಪಟ್ಟೆ. ಹಾಗೂ ತುಂಬ ವ್ಲಾಗ್ಸಲ್ಲೂ ನಾನು ನೋಡಿದ್ದೆ. ಸೊ ಆ ಒಂದು ದೇವಸ್ಥಾನ ವೀಕ್ಷಣೆ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ನೋಡೋಣ ಬನ್ನಿ ಏನೇನು ನೋಡ್ಬೋದು ಅಂತ ಒಳಗಡೆ. ವೀರಭದ್ರ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಮೊದಲು ನಾವು ದಾಬಾಸ್ಪೇಟೆಗೆ ಹೋಗಬೇಕು. ದಾಬಾಸ್ಪೇಟೆಯಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಹೈವೇನಲ್ಲೇ ಹೋದರೆ ದೇವರ ಹೊಸಹಳ್ಳಿ ಅಂತ ಹಳ್ಳಿ ಸಿಗುತ್ತೆ. ಈ ದೇವರ ಹೊಸಹಳ್ಳಿ ಹಳ್ಳಿಗೆ ದಾಬಾಸ್ಪೇಟೆಯಿಂದನೇ ನಾವು ಎಡಗಡೆ ತಗೊಂಡ್ರೆ ಒಂದು 5 ಕಿಲೋಮೀಟ್ರ್ ಆದಮೇಲೆ ಹಳ್ಳಿಗಳ ಮೇಲೆ ಹೋಗಿ ದೇವರ ಹೊಸಹಳ್ಳಿಗೆ ಸೇರ್ಕೊತೀವಿ. ಇಲ್ಲ ಅಂದರೆ ಹೈವೇನಲ್ಲೇ ಮುಂದೆ ಹೋಗಿ ಒಂದು 5 ಕಿಲೋಮೀಟ್ರ್ ಬಲಗಡೆ ಆದಂಗೆ ನಮಗೊಂದು ಬೋರ್ಡ್ ಕಾಣುತ್ತೆ, ವೀರಭದ್ರ ಸ್ವಾಮಿ ಟೆಂಪಲ್ಗೆ ದಾರಿ ಅಂತ. ಸೊ ಅಲ್ಲಿ ಒಂದು ರೈಲ್ವೆ ಗೇಟ್ ಇರುತ್ತೆ. ರೈಲ್ವೆ ಗೇಟ್ ಕೆಳಗಡೆ ಹಾಸಿ ಆ ಹಳ್ಳಿಗೆ ಹೋಗ್ಬೇಕಾಗತ್ತೆ. ಆ ರೋಡ್ ಪಕ್ಕದಲ್ಲೇ ಬರೋದು ಮೊದಲನೇ ಹಳ್ಳಿನೇ ದೇವರ ಹೊಸಹಳ್ಳಿ. ನಮ್ಗೆ ಅವ್ರು ಹೋಗ್ತಾ ಇದ್ದಂಗೆ ನಮ್ಗೆ ಮೊದಲು ಒಂದು ಕೆರೆ ಸಿಗುತ್ತೆ, ಅನಂತರ ಬೆಟ್ಟನೂ ಸಿಗುತ್ತೆ. ಒಳ್ಳೆ ರಸ್ತೆ ಮಾಡಿದ್ದಾರೆ ದೇವರ ಹೊಸಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನದ ಮುಂಭಾಗ ತನಕನೂ ನಮ್ಮ ವೆಹಿಕಲ್ಸ್ ಬರುತ್ತೆ. ನಂದಿ ವಿಗ್ರಹ ಇದೆ ನೋಡಿ, ಗೋಪುರ ಬ್ಯೂಟಿಫುಲ್. ಮಂಟಪದ ಜಾಸ್ತಿ ಜನ ಅವರಪ್ಪ ಇಲ್ಲಿ. ದೇವಸ್ಥಾನದ ಮುಂಭಾಗದಲ್ಲಿ ನಾಗಪ್ಪನ ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೀರಭದ್ರ ಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವರುಗಳು ಇರೋದು ಗುಹೆ ಒಳಗಡೆ. ಆದರೆ ಕಾಲ ಕಳೆದಂತೆ ಸೊ ಗುಹೆ ಮುಂದ್ಗಡೆ ಸ್ವಲ್ಪ ಅಚ್ಚುಕಟ್ಟಾಗಿ ಒಂದು ದೇವಸ್ಥಾನದ ಒಂದು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ನಮಗೆ ಆ ಗುಹೆ ಒಳಗಡೆ ಇರುವ ಅನುಭವ ಆಗೋದಿಲ್ಲ. ಬಟ್ ಆದರೆ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಆ ಗರ್ಭಗುಡಿ ಮುಂದೆ ನಿಂತ್ಕೊಂಡಾಗ ನಮಗೆ ಆ ಮೇಲ್ಗಡೆ ಆ ಗುಹೆಗಳೆಲ್ಲ ಕಾಣುತ್ತೆ. ನೀಟಾಗಿ ಪೇಂಟ್ ಹೊಡೆದಿದ್ದಾರೆ. ಅದರಿಂದ ನಮ್ಗೆ ಅಷ್ಟು ಗೋಚರಿಸಲ್ಲ. ಸ್ವಲ್ಪ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗುಹೆಯೊಳಗಿರುವ ವೀರಭದ್ರ ಸ್ವಾಮಿ ಸನ್ನಿಧಿ.
ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಾಗರಕಲ್ಲಿನ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಸುಮಾರು ಕಲ್ಲುಗಳು ಮೋಸ್ಟ್ಲಿ ಭಕ್ತಾದಿಗಳ ಹರಕೆ ಮೇರೆಗೆ ಸುಮಾರು ನಾಗರಕಲ್ಲುಗಳ ಪ್ರತಿಷ್ಠಾಪನೆ ಆಗಿದೆ. ತುಂಬ ನಾಗರಕಲ್ಲುಗಳ ಪ್ರತಿಷ್ಠಾಪನೆ. ತುಂಬ ಚೆನ್ನಾಗಿದೆ. ಒಳಗಡೆ ನಾನು ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಪಾಸಿಟಿವ್ ವೈಬ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಒಳಗಡೆ ಹೋಗಿದ ತಕ್ಷಣ ನಾನೇ ಒಂದು 10 ನಿಮಿಷ ಕೂತ್ಕೊಬೇಕು ಸಮಾಧಾನವಾಗಿ ಅಂತ ಅನ್ನಿಸ್ತು. ಕೂತ್ಕೊಂಡಾಗಲೇ ನಮಗೆ ಒಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ಅನಿಸೋದು ಅದೇ ಪಾಸಿಟಿವ್ ವೈಬ್ಸ್. ಸ್ವಲ್ಪ ಹೊತ್ತು ಒಂದು ಕೂತ್ಕೊಳ್ಳೋಣ ನೆಮ್ಮದಿಯಾಗಿ, ಏನೋ ಒಂಥರ ಒಂದು ಒಳ್ಳೆ ಫೀಲ್ ಸಿಗುತ್ತೆ. ಸೊ ಆ ಫೀಲ್ ಬಂದು ನನಗೆ ಈ ದೇವಸ್ಥಾನದಲ್ಲಿ ಸಿಕ್ತು. ತುಂಬ ಖುಷಿಯಾಯಿತು, ತುಂಬ ಸಂತೋಷ ಆಯಿತು. ದೇವರ ಹೊಸಳ್ಳಿಯ ದೇವಸ್ಥಾನದ ಹಿಂಬದಿಯಿಂದ ಸ್ವಲ್ಪ ಈ ಬೆಟ್ಟದ ಮೇಲೆ ನಾವು ಹೋಗ್ಬೋದಂತೆ. ನೋಡೋಣ ಇಲ್ಲಿ ತನಕ ಹೋಗ್ಬೋದು, ಏನೇನು ನೋಡ್ಬೋದು ಅಂತ. ಕ್ರೇಜಿಯಾಗಿದೆ ಜಾಗ ಇದು. ಯಾಕಂದರೆ ತುಂಬ ಜನ ದೇವಸ್ಥಾನಕ್ಕೆ ಮಾತ್ರ ಬಂದು ಹೋಗಿರ್ತಾರೆ. ಈ ದೇವಸ್ಥಾನದ ಹಿಂಬದಿ ಇರುವ ಬೆಟ್ಟನ ಹತ್ತಿರಲ್ಲ. ನೋಡಿದ್ರೆ ಇಲ್ಲಿನ ಒಂದು ರೀತಿ ನೀತಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಗಿಡಗಳೆಲ್ಲ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂತ. ಸೊ ತುಂಬ ಜನ ಬಂದಿರಲ್ಲ. ನೋಡಿ ಅಲ್ಲಿ ತನಕನೂ ಹೋಗ್ಬೋದು. ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಬ್ಯೂಟಿಫುಲ್. ಇಲ್ಲೂ ಕೂಡ ಪುಟ್ಟದಾದ ಒಂದು ದೇವಸ್ಥಾನ ಕಾಣ್ತಾ ಇದೆ. ಏನು ದೇವಸ್ಥಾನ ಇದು ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಪ್ರಕೃತಿ ನಿರ್ಮಿತ ಕೊಳ ಇದೆ ಅನಿಸುತ್ತೆ. ಹೌದು, ತುಂಬ ದೂರ ಹೋಗೋದು ಬೇಡ, ನನಗೆ ಸ್ವಿಮ್ಮಿಂಗ್ ಬರಲ್ಲ. ಓಕೆ, ಬ್ಯೂಟಿಫುಲ್. ಈ ದೇವಸ್ಥಾನದ ಪಕ್ಕ ಒಂದು ಪ್ರಕೃತಿ ನಿರ್ಮಿತ ನೀರಿನ ಕೊಳ ಇದೆ. ಅಲ್ಲಿಗೆ ಲಾಸ್ಟು ಕಾಲ್ದಾರಿ ಇರೋದು. ಅದಕ್ಕೆ ಮುಂಚೆ ದಾರಿ ಯಾವುದೂ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇರ್ಬೋದೇನೋ ಅನಿಸುತ್ತೆ. ಇದೆಲ್ಲ ಹುಲ್ಲು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಬ್ಯೂಟಿಫುಲ್ ವ್ಯೂ ದೇವರ ಹೊಸಳ್ಳಿ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ. ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಈ ಕ್ಷೇತ್ರಕ್ಕೆ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಮಳೆಗಾಲ ಆಗಿರೋದ್ರಿಂದ ಹಚ್ಚ ಹಸಿರು ಎಲ್ಲ ಕಡೆ. ನೀಟಾಗಿ ರಸ್ತೆ ಕೂಡ ಮಾಡಿದ್ದಾರೆ. ಮೇನ್ ರೋಡಿಂದ ದೇವಸ್ಥಾನದ ಮೇಲ್ಗಡೆ ತನಕನೂ ನಮ್ಮ ಸ್ವಂತ ವೆಹಿಕಲಲ್ಲೇ ಬರ್ಬೋದು.
ಈ ಜಾಗದಲ್ಲಿ ಸ್ವಲ್ಪ ಹತ್ತೋದು ಕಷ್ಟ, ತುಂಬ ಸ್ಟೀಪ್ ಇದೆ ಮೇಲ್ಗಡೆ ಆದಂಗೆ, ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ ಸ್ವಲ್ಪ ಬಂಡೆಗಳ ಸಾಲು. ಸ್ವಲ್ಪ ಒಂದು 10 ಹೆಜ್ಜೆ ಎಡಗಡೆ ಇಳಿದ್ಬಿಟ್ಟು ಪುನಃ ಅಲ್ಲಿ ಹತ್ಬಿಟ್ಟು ನೋಡೋಣ ಏನು ನೋಡ್ಬೋದು ಅಂತ. ದೇವಸ್ಥಾನದ ಹಿಂಬದಿ ಆದಂಗೆ ಸ್ವಲ್ಪ ಬಂಡೆಗಳ ಸಾಲು ಇದೆ. ಮೇಲ್ಗಡೆ ಹೋಗಿ ನೋಡೋಣ ಜನ ಕೊನೆ ಇನ್ನೂ ಏನಾದರೂ ನೋಡ್ಬೋದಾ ಅಂತ. ಶೂ ಬೇರೆ ಹಾಕೊಂಡು ಬಂದಿಲ್ಲ, ಬಂಡೆ ಎಲ್ಲ ಬಿಸಿ ಆಗಿಬಿಟ್ಟಿದೆ. ಇಷ್ಟೇ ಹೋಗೋಕ್ಕಾಗದ, ಶೂ ಹಾಕಿಲ್ಲ, ಮುಳ್ಳೆಲ್ಲ ಸುಸ್ತಾ ಇದೆ ಕಾಲಿಗೆ. ಬ್ಯೂಟಿಫುಲ್ ಜಾಗ ನೋಡಿ. ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂತ ಬಂದೆ, ಬಟ್ ಅದ್ರ ಮೇಲ್ಗಡೆ ಒಳ್ಳೆ ಟ್ರಕ್ ಮಾಡೋವಂಥ ಜಾಗ ಕೂಡ ಇದೆ ವಿತ್ ಗ್ರೀನರೀಸ್, grassland, green trees, green plants, beautiful. ಮಾರ್ಚ್ ತಿಂಗಳಿನಲ್ಲಿ ಅಗ್ನಿಕುಂಡ ರಥೋತ್ಸವ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇಗುಲದಲ್ಲಿ ನಡೆಯುತ್ತದೆ. ವೀರಭದ್ರ ಸ್ವಾಮಿಯ ಅನ್ನದಾಸೋಹ ಕೇಂದ್ರ. ನಾನು ಎಲ್ಲಿಂದಲೋ ಯಾವುದೋ ಬೆಟ್ಟ ಟ್ರಕ್ ಮಾಡಿಕೊಂಡು ವೀರಭದ್ರ ಸ್ವಾಮಿ ದೇವರ ಹೊಸಳ್ಳಿಗೆ ಬಂದೆ. ಇಲ್ಲಿ ಬಂದಿದ ತಕ್ಷಣ ದೇವಸ್ಥಾನದ ಮುಂದೆ ಕೂತಿರೋರೊಬ್ಬರು ಕೆಳಗಡೆ ಪ್ರಸಾದ ಕೊಡ್ತಾಯಿದ್ದಾರೆ, ತಗೊಳ್ಳಿ ಅಂದರು. ಬಂದು ನೋಡಿದ್ರೆ ಹೊಟ್ಟೆ ತುಂಬ ಊಟ ಕೊಟ್ಟರು. ಇದೇ ನೋಡಿ ನಮ್ಮ ಸನಾತನದ ಧರ್ಮದ ಶ್ರೇಷ್ಠತೆ.